ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಸಿಂಪ್ಲಿಟಿ. ಇಫ್ ಪೀಪಲ್ ಆರ್ ನಾಟ್ ಲಾಫಿಂಗ್ ಅಟ್ ಯುವರ್ ಗೋಲ್ಸ್, the goals are too small. Are there goals? Not at all. They can be considered as a goal. ಯಾರೋ ಒಳ್ಳೆ ಹೇಳ್ಬಿಟ್ಟು ಎಲ್ಲಿರೋದು ಏನಾಗ್ತೀಯ ಅಂದರೆ ಸರ್ ಐ ವಾಂಟ್ ಟು ಬಿಕಮ್ IPS ಅಂದಾಗ ನೀವು ಬೇರೆಯವ್ರು ನಗಬೇಕು. ದೆನ್ ಹರ್ ಗೋಲ್ ಆರ್ ಕರೆಕ್ಟ್ಲಿ ಸೆಟ್. ಡೋಂಟ್ ಆಲ್ವೇಸ್ ಸ್ಯಾಟಿಸ್ಫೈ ವಿತ್ ದ ಸ್ಮಾಲರ್ ಥಿಂಗ್ಸ್. ಏಮ್ ಫಾರ್ ಬಿಗ್ಗರ್, ಮಚ್ ಬಿಗ್ಗರ್, ಮಚ್ ಬಿಗ್ಗರ್. ದಿಸ್ ದ ಬಿಗ್ಗೆಸ್ಟ್ ಡಿಸೀಸ್ ಯು ಹ್ಯಾವ್. ಇದೊಂದು ರೋಗ ನಿಮಗೆ. ಏನು ಹೇಳ್ತೀರಾ ಸರ್? ನಾಳೆ ಮಾಡಬೇಡ, ನಾಳೆ ನೋಡಿ ಸರ್ ಹೆಂಗೆ ಮಾಡ್ತಿದ್ವಿ. ನಮ್ಮೂರಲ್ಲಿ ಅದಕ್ಕೆ ಎಲ್ಲ ಬಾಗಿಲ ಮೇಲೆ ನಾಳೆ ಬಾತ್ ಬರ್ದಿದ್ರು. ಯಾರೊಬ್ರು ಕೂಗುಮಾರಿ ಬರ್ತಿದ್ಲಂತೆ. ಅವಳು ದಿವಸ ನಾಳೆ ಮಾತು ಓದ್ಕೊಂಡು ನಾಳೆ ಬರ್ತೀನಿ ಹೋಗೋಳಂತೆ. ಪ್ರಿಕಾಸ್ಟಿನೇಷನ್, ವಿ ಯೂಸ್ ದಿಸ್ ವರ್ಡ್. ಪೋಸ್ಟ್ಪೋನಿಂಗ್ ಥಿಂಗ್ಸ್, ಪ್ರಿಕಾಸ್ಟಿನೇಷನ್. ಡೋಂಟ್ ಡೂ ದ್ಯಾಟ್. ನೋಡಿ ಓದ್ತಾ ಇದ್ರೆ ಕನ್ನಡ ಯಾರಾದ್ರೂ ನೋಡಲ್ಲ, ಜೋರಾಗಿ ಓದಿ ನೋಡೋಣ. ವೆರಿ ಗುಡ್, ಓದ್ತಿ ಜೋರಾಗಿ ಓದು. ಅತಿ ದೊಡ್ಡ ಸಮಸ್ಯೆ ಎಂದರೆ ಇನ್ನೂ ಸಮಯವಿದೆ ಅಂದುಕೊಳ್ಳುವುದು. ಇದೇ ನಿಮಗೆ ತುಂಬಾ ಸಮಯ ಇದೆಯಾ? ಡು ಯು ಹ್ಯಾವ್? ಇಷ್ಟು ಓದಿದೆ ಸರ್, ಏನು ಸರ್ ನೀವು ಹಿಂಗಂತಿದ್ದೀರಾ? ಹಾಗಿಲ್ಲ, ಟೈಮ್ ನಿಮ್ಗಂತೂ ಇಲ್ವೇ ಇಲ್ಲ. ವಿ ಆಸ್ ಅ ಸೀನಿಯರ್ ಸಿಟಿಸನ್ plenty of time we have. For you the time is too short. ನೋಡಿ ಅಣ್ಣ ಹೆಂಗ್ ಮಾಡ್ತಾನೆ, ಕೇಳೋದು ಏನು ಹೇಳ್ತಾನೆ, ಏನು ಹೇಳ್ತಿದ್ದಾರೆ? ನಿಮ್ಮಲ್ಲಿ ಮೆಜಾರಿಟಿ ಇದ್ದೀರಾ ಏನೋ ಬೇರೆ. ಅದಕ್ಕೆ ಹೇಳೋದು ಫಸ್ಟ್ ಲರ್ನ್ ದೆನ್ ರಿಮೂವ್ ಎಲ್ ಅಂತ. ಏನಾಗುತ್ತೆ? ಡೋಂಟ್ ಚೇಸ್ Lakshmi, chase Saraswati. Lakshmi automatically will follow you. But present younger generation, if I say take up this career, the immediate question is how much salary? If I say take this career, you study this course, you go to this university, the immediate question I get is how much they pay, what is the salary, is it a fatty wallet or thin wallet? Never consider, first learn, then remove, automatically earn. So never chase the money. ನೋಡಿ ಯಾರು ಕೇಳಿದ್ರೆ ಸರ್ ವಾಟ್ ಇಸ್ ಸಕ್ಸಸ್ ಅಂತ ಎಷ್ಟು ಚೆನ್ನಾಗಿ ಹೇಳಿದ್ರೆ ನೋಡಿ. When your signature changes into autograph, that's success. Do we really seek your autograph right now? Any? No. We may seek your signature. The gentleman who was registering your name, he must have taken your signature. When signature turns into autograph, that's success. ಸದ್ಯಕ್ಕೆ ನೀವು ಯಾರು ಆಟೋಗ್ರಾಫ್ ಕೊಡೋ ಸ್ಟೇಜಲ್ಲಿ ಇಲ್ಲ, ಹಾಗಾದ್ರೆ ಇನ್ನೂ ಏನಾಗಿಲ್ಲ? ವೆರಿ ಗುಡ್, ಗೆಟಿಂಗ್ ಸಕ್ಸಸ್. ಸರ್ ಹಾಗಾದ್ರೆ ನಾನು ಆಟೋಗ್ರಾಫ್ ಹಾಕ್ಬೇಕಲ್ಲ ಸರ್? ಗೆಟ್ ಸಕ್ಸಸ್. ಸರ್ ವಾಟ್ ಟು ಡೂ? ಐ ವಿಲ್ ಕಮ್. ನಿಮ್ಮ ಆಟೋಗ್ರಾಫ್ ಹಾಕಬೇಕು ಅಂದರೆ ಏನು ಮಾಡಬೇಕು ಹೇಳ್ತೀನಿ ನೋಡಿ. ಚೆನ್ನಾಗಿ ಹೇಳಿದ್ದಾರೆ, ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಅಂತ, ಆದರ್ಶ ಇಲ್ಲದೆ ಬದುಕಿದ್ರೆ ಬದುಕಿಗೆ ಅವಮಾನ. Person die without any imprints. If a person die in the society living after 60-70 years without any contribution, without any footprint, what is the use of that life? ನನಗೆ ಗೊತ್ತಿಲ್ಲ ನೀವು ಅದೇನು ಮಾಡ್ತೀರೋ. Something should be remembered in your name, in your family name. ನೆನ್ಸ್ಕೋಬೇಕು ಯಾರಾದ್ರೂ, yes, that guy, this girl, oh that madam, oh this sir, yes, he did, she did. This should come. So be careful. ನೋಡಲಿ, who among these three are more successful ಅಂತ ಒಂದು ಕ್ವಶನ್ ಹಾಕಿದ್ದೀನಿ. 3 ಎಕ್ಸಾಂಪಲ್ ನಿಮ್ಮ ಮುಂದೆ ಹೇಳ್ತೀನಿ. You judge. Who is the guy who is most or more successful? The first guy. ಏನು ಸರ್ ಇದು? ನಮ್ಮ ಹುಡುಗರಿಗಂತೂ ಗೊತ್ತಿತ್ತು. ಏನಪ್ಪ ಇದು? Indian bike. What is the cost? Present top end 3 lakhs. ನೋಡಿ, ಇದಕ್ಕೊಂದು ಒಂದು ಸ್ಟೋರಿ ಲಿಂಕ್ ಮಾಡ್ತೀನಿ. I had built a multi-brand automobile showroom in Bangalore. ಮೈಸೂರಲ್ಲಿರೋದೆಲ್ಲ ಮೋನೋ ಬ್ರ್ಯಾಂಡ್.
ನೀವು ಒಂದು ಶೋರೂಮ್ಗೆ ಹೋದರೆ one particular company vehicles are sold. I had been to a automobile shop in Bangalore where the automobiles are sold of the multi-brand level. So when I was entering to this particular multi-brand showroom, a guy aged between 24-25 was coming out of this bike. ಕೆಳಗಡೆ ಬರ್ತಾ ಇದ್ದಾನೆ ಇಳಿಸ್ಕೊಂಡು ಹೊಸ ಸ್ಕೂಟರ್. ನಾನು ಕೇಳಿದೆ, ಏನೋ ಮಗ ಹೊಸ ಸ್ಕೂಟರ್ ತೊಗೊಂಡ್ಬಿಟ್ಟಿದ್ದೀರೋ, ಹೊಸ ಬೈಕು, ಏನೋ ವಾಟ್ ಇಸ್ ದ ಕಾಸ್ಟ್ ಅಂದೆ. ಅವ್ನು ಹೇಳಿದಾಗ 3 lakhs. ಗುಡ್, ಏನೋ ವಿಶೇಷ, ಇಷ್ಟು ಈ ಚಿಕ್ಕ ವಯಸ್ಸಲ್ಲಿ 3 ಲಕ್ಷ ತೊಗೊಳ್ತಿದ್ಯಾ? ದ ಗೈ ಆನ್ಸರ್ಡ್, ಸರ್, ಮೈ ಫಾದರ್ ಆ್ಯಂಡ್ ಮದರ್ ಹ್ಯಾಡ್ ಗಿವನ್ ಮೀ ಎ ಟಾಸ್ಕ್. ವಾಟ್ ಇಸ್ ದ ಟಾಸ್ಕ್? ಟಾಸ್ಕ್ ವಾಸ್, ನೀವು ತುಂಬ ಚೆನ್ನಾಗಿ ಓದ್ಬಿಟ್ಟು ಯೂನಿವರ್ಸಿಟಿಗೆ ಫಸ್ಟ್ ರ್ಯಾಂಕ್ ಬಂದರೆ ನೀವು ಕೇಳಿದ ಬೈಕ್ ತಗೊಳ್ತೀನಿ ಅಂತ ಹೇಳಿದರು. I struggled, I studied hard, I outsmarted everybody and I got a best score. My CGPA was 9.6. I topped in the university. I achieved my goal. My parents got this bike. ಖುಷಿ ಆಯಿತು. ಶಪಾಷ್ ಮಗನೇ, ಅಚೀವ್ ಮಾಡಿದ್ದೆ, ಬೆನ್ ತಟ್ಟಿ ಕಳಿಸ್ದೆ, ಖುಷಿಯಾಗಿ ಹೋಗ್ಬಿಟ್ಟ. Do you consider him as an achiever or not? Do you consider an achiever as a not? He was a definitely achiever. Let us move now. ಏನಿದು? What is the cost in the market? 1,10,000. ಇದೇನೋ 5G 6G ಏನೋ ಇದೆಯಲ್ಲ, 1,10,000. ಇದೇನು ಸರ್ ಇದು? ನಾನು ಸ್ವಲ್ಪ ಒಳಗಡೆ ಹೋಗ್ಬೇಕಾದ್ರೆ ಶೋರೂಮ್ ಒಳಗಡೆ ಒಂದು ಹುಡುಗಿ, ಒಂದು 24-25 ವರ್ಷದ ಹುಡುಗಿ ಈ ಸ್ಕೂಟರ್ ತೊಗೊಂಡು ಕೆಳಗಡೆ ಬರ್ತಾ ಇದ್ದೆ. ನ್ಯಾಚುರಲ್ ಎನ್ಕ್ವೈರ್ಡ್, ಏನಮ್ಮ ವಾಟ್ ಇಸ್ ದಿಸ್? ತುಂಬ ಖುಷಿಯಾಗಿದೆಯಾ? ಆಕೆ ಒಂದು ಸ್ಟೋರಿ ಹೇಳಿದ್ರು, ಸರ್, ನಮ್ಮ ಅಪ್ಪ ಅಮ್ಮ ನೀನು ಕಷ್ಟಪಟ್ಟು ಓದ್ಬಿಟ್ಟು ಒಂದು ಒಳ್ಳೆ ಜಾಬ್ ತೊಗೊಂಡ್ರೆ ಫಸ್ಟ್ ಡೇ ಜಾಬ್ಗೆ ನೀವು ಬಸ್ಸಲ್ಲಿ ಹೋಗೋಂಗಿಲ್ಲ, ನಿನ್ಗೊಂದು ಸ್ಕೂಟರ್ ತೊಗೊಡ್ತೀವಿ ಅಂತ ಹೇಳಿದರು. ನಾನು ತುಂಬ ಕಷ್ಟಪಟ್ಟು ಓದಿದೆ. ಐ ಗಾಟ್ ಎ ಗುಡ್ ಜಾಬ್. ಮೈ ಸ್ಯಾಲರಿ ಇಸ್ ಮೋರ್ ದೆನ್ a lakh. ಆಸ್ ಪರ್ ದ ಪ್ರಾಮಿಸ್ ಆಫ್ ಮೈ ಪೇರೆಂಟ್ಸ್, ದೇ ಗಾಟ್ ಮೀ ದಿ ಸ್ಕೂಟರ್. Tomorrow onwards, my first day in the office will be through Honda Activa. Do you consider her as an achiever? Achiever ಅವಳು? ಎಸ್. ನನಗೂ ಖುಷಿ ಆಯಿತು. ಹೋಗಮ್ಮ, ಆಯಿತು, ಒಳ್ಳೆಯದು, ತುಂಬ ಚೆನ್ನಾಗಿ ಕಷ್ಟಪಟ್ಟು ಓದಿದ್ದೆ, ಕೆಲಸ ತೊಗೊಂಡಿದ್ಯಾ, ಪ್ರೊಸೀಡ್ ಅಂತ. ನೆಕ್ಸ್ಟ್ ಮುಂದೆ ಶೋರೂಮ್ ಒಳಗಡೆ ಹೋದೆ. ಏನಿದು? ಮೊಫೆಟ್. ಹೌದಾ? ವಾಟ್ ಇಸ್ ದ ಕಾಸ್ಟ್ ಇನ್ ದ ಮಾರ್ಕೆಟ್? ಒಂದು 50-60 ಸಾವಿರ. ಹೌದಾ? ಇದೇನಾಯ್ತು ಗೊತ್ತಾ? ಒಬ್ಬ ಮಿಡ್ಲ್ ಏಜ್ ಇಲ್ಲ, ಆಲ್ಮೋಸ್ಟ್ ಒಂದು 50-55 ವರ್ಷ ಒಬ್ಬ ವ್ಯಕ್ತಿ ಒಂದು ಪಂಚೆ ಉಟ್ಕೊಂಡಿದ್ದಾನೆ, ಒಂದು ಶರ್ಟ್ ಹಾಕ್ಕೊಂಡಿದ್ದಾನೆ, ಒಂದು ಟವಲ್ ಹಾಕ್ಕೊಂಡಿದ್ದಾನೆ, ಎಲ್ಲ ಸಾಯಿಲ್ ಹ್ಯಾಂಡ್, ಸಿಕ್ಕಾಪಟ್ಟೆ ಕೊಳೆ ಇದೆ, ಬಟ್ಟೆ ಎಲ್ಲ ಅವನು ತಗೊಂಡಿದ್ದಾರೆ. ಅದನ್ನು ನಂಗೆ ಭಾರಿ ಕ್ಯೂರಿಯಾಸಿಟಿ ಜಾಸ್ತಿ ಆಗ್ಬಿಡ್ತು. ಅವ್ರ ಹತ್ರ ಹೋಗಿ ಮಾತಾಡಿದೆ, ಏನು ಯಜಮಾನ್ರೆ ಒಳ್ಳೆ ಸ್ಕೂಟರ್ ತೊಗೊಂಡಿದ್ದೀರಾ ಅಂತ ಕೈ ಹಾಕ್ದೆ ಹ್ಯಾಂಡಲ್ ಮೇಲೆ. ತೆಗಿರಿ ಸರ್ ಅಂದ್ಬಿಟ್ಟು ಆ ಟವಲಲ್ಲಿ ಒರೆಸ್ಕೊಂಡು ಅವನದು. ದೆನ್ ಐ ವಾಸ್ ಮೋರ್ ಕ್ಯೂರಿಯಸ್. ಐ ಆಸ್ಕ್ಡ್ ಹಿಮ್, ಏನು ಯಜಮಾನ್ರೆ ಏನಿದು? ಸರ್, ನನಗೆ ಒಬ್ಬಳೆ ಮಗಳು, ನಾನು ಕಾರ್ಪೆಂಟ್ರು, ನಾನು ಪ್ರತಿದಿನ ಸೈಕಲ್ ತೊಗೊಂಡು ಬಿಸಿಲಲ್ಲಿ, ಮಳೆಯಲ್ಲಿ, ಚಳಿನೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ದೆ. ನನ್ನ ಮಗಳು ದಿನ ನೋಡ್ಬಿಟ್ಟು ಅದನ್ನ ಅಳ್ತಿದ್ಲು. ಅಪ್ಪ, ನಾನು ಚಿಕ್ಕವಳಿದ್ದೀನಿ, ಓದ್ಬಿಟ್ಟು ಒಳ್ಳೆ ಚೆನ್ನಾಗಿ ಓದ್ತೀನಿ, ಒಳ್ಳೆ ಕೆಲಸ ತಗೋತೀನಿ, ನಾನು ಫಸ್ಟ್ ಮಂತ್ ಸ್ಯಾಲರಿ ನಿನಗೊಂದು ಸ್ಕೂಟರ್ ತಗೊಡ್ತೀನಪ್ಪ, ಅದರಲ್ಲೇ ನಿನ್ನ ಕೆಲಸಕ್ಕೆ ಹೋಗುವೆ, ಸುಮ್ಮನಿರಪ್ಪ ಅಂತ ಹೇಳಿದ್ಲು. ತುಂಬ ಕಷ್ಟಪಟ್ಟಲು ಸರ್. ನಿನ್ನೆ ಅವ್ರಿಗೆ ಕೆಲಸ ಸಿಕ್ಕಿ 1 ತಿಂಗಳು ಪೂರ್ತಿ ಕೆಲಸ ಮಾಡಿ ಸ್ಯಾಲರಿ ಬಂತು. ಆ ಸ್ಯಾಲರಿ ತೊಗೊಂಡು ಕೊಟ್ಟಿದ್ದಾಳೆ, ಇದನ್ನ ತೊಗೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ. ಈಗ ನಾವು ಮೈ ಕ್ವೆಶನ್ ಈಸ್, ಈ 3 ಜನ ಅಚೀವರ್ಸ್, ನನಗೆ ಬೇಕಾಗಿದ್ದು ಹೂ ಇಸ್ ದ ಮೋರ್ ಅಚೀವರ್ ಆರ್ ಮೋರ್ ಸಕ್ಸಸ್ಫುಲ್? 1, 2, 3 ಹೆಂಗೆ ಚೇಂಜ್ ಆಗ್ಬಿಟ್ರಿ ನೀವು? 3 lakhs ಬೈಕ್ ಫಾರ್ ಯು ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. 1,15,000 Honda Activa, it's not at all achievement to you. Just a 50,000 moped, you became emotional. This is a real achievement. ಅದಕ್ಕೆ ನಾನು ಫಸ್ಟೇ ಕೇಳಿದ್ದು, ಹೂ ಅಮಾಂಗ್ ದೀಸ್ 3 ಆರ್ ಮೋರ್ ಸಕ್ಸಸ್ಫುಲ್. ಈಗ ನೀವೇ ಹೇಳ್ಬಿಟ್ರಿ. ಸಿ ದ ಅಟ್ಯಾಚ್ಮೆಂಟ್, ಅಚೀವ್ಮೆಂಟ್ ಅಟ್ಯಾಚ್ಮೆಂಟ್ ಹೇಗಿದೆ. ಸೊ ನೋಡಿ, ನೀವು ಹೇಗೆ ಯು ಕ್ಯಾನ್ ಗಿವ್ ಬ್ಯಾಕ್ ಟು ಸೊಸೈಟಿ. ಈಗಲೂ ಓದಕ್ಕಾಗ್ತಿಲ್ವಾ? ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಕೆಲಸ ಮಾಡಿ, ಹೋಗಿ ನಿಮ್ಮ ಅಪ್ಪ ಅಮ್ಮ ಅಥವಾ ನಿಮ್ಮ ಹಾಸ್ಟೆಲ್ ವಾರ್ಡನ್, ನಿಮ್ಮ ಗಾರ್ಡಿಯನ್ ಅಥವಾ ನಿಮ್ಮ ಸೀನಿಯರ್, ನಿಮ್ಮಲ್ಲಿ ಯಾರಿದ್ದಾರೆ ಅವ್ರ ಮುಖ ನೋಡಿ. ಹೌ ದೇ ಆರ್ ಸ್ಟ್ರಗ್ಲಿಂಗ್ ಟು ಗೆಟ್ ಯು ಎಜುಕೇಷನ್. ಯು ವಿಲ್ ಕಮ್ ಟು ನೋ ಏನು ಮಾಡಬೇಕಂತ. ನೋಡಿ ಎಷ್ಟು ಚೆನ್ನಾಗಿದೆ. ಕಿರ್ಚ್ಕೊಂಡು ಓದೋಂಗಿಲ್ಲ ನೀವು, ಅಚೀವ್ ಮಾಡಿದ್ಮೇಲೆ ಕಿರ್ಚ್ಬೇಕು.